Try not to be a man of success. Rather, be a man of values. Welcome to my journey. Let's go. ಭಜನ ನಾವು ಮನೆಯಲ್ಲಿ ಕರೆಯೋದು ಬೋಪಣ್ಣ ಅಂತ, ನಾವು ಮೊದಲಿಂದಲೂ ಬೋಪಣ್ಣ ಅಂತ ಕರೆಯೋದು. ಶಾಲೆಗೆ ಹೋಗುವಾಗ ವಿದ್ಯಾಭ್ಯಾಸದಲ್ಲಿ 7th ಸ್ಟ್ಯಾಂಡರ್ಡ್ವರೆಗೆ ಹೋಗೋದು ಬರೋದು ಇಂಟ್ರೆಸ್ಟ್ ಇತ್ತು. ಮತ್ತು ಅವನಿಗೆ 7th ಸ್ಟ್ಯಾಂಡರ್ಡಿಗೆ ಯಾವಾಗ ಬಂದಿದೆ ಅಂತ ಹೇಳಿದರೆ, ನಮಗೊಂದು ಚಿಕ್ಕ ಅಂಗಡಿ ಇತ್ತು. ಒಂದು ಅಂಗಡಿ, ಒಂದು ಹೋಟೆಲ್, ಚಿಕ್ಕದೇ ಇತ್ತು, ತುಂಬ ದೊಡ್ಡದೇನಲ್ಲ. ಅದರಲ್ಲೇ ಅವನಿಗೆ ಒಂದು ಸ್ವಲ್ಪ ಬಿಸ್ನೆಸ್ ಮೈಂಡ್ ಬಂತು. ಶಾಲೆಯಿಂದ ಬರುವಾಗ ಸಾಮಾನು ಅದು ಇದು ಬಸ್ಸಲ್ಲಿ ತಂದು ಹಾಕ್ಕೊಳ್ಳೋದು, ಅದನ್ನ ವ್ಯಾಪಾರ ಮಾಡೋದು, ಹೋಟೆಲಿಗೆ ಬಂದವರಿಗೆ ಟೀ ಮಾಡೋದು, ಆಮ್ಲೆಟ್ ಮಾಡಿಕೊಡೋದು, ಇಲ್ಲ ಕೋಳಿ ಮೊಟ್ಟೆ ಬಾಯ್ಲ್ ಮಾಡಿಕೊಡೋದು, ಈ ಥರ ಮಾಡಿಕೊಡ್ತಾಯಿದ್ರು ಚಿಕ್ಕದಲ್ಲಿ. ಬಿಸ್ನೆಸ್ ಅಂತ ಹೇಳಿದರೆ ಬಹಳ ಇಂಟ್ರೆಸ್ಟ್ ಅವನಿಗೆ. ಮತ್ತು ಬೆಳಿಗ್ಗೆ ಆದಾಗೆ 6 ಗಂಟೆಗೆ ಎದ್ದರೆ ನಾನು ಹೇಳುವವರೆಗೆ ಅವನು ಪೇಟೆಗೆ ಸೈಕಲ್ ತಗೊಂಡು ಹೋಗ್ತಿದ್ದ. ಹೋಗಿ ಪೇಪರು ಹಾಲೆಲ್ಲ ತಂದು ಅಂಗಡಿಗೆ ಹಾಕ್ಕೊಂಡು ಸ್ವಲ್ಪ ಒಂದು 8-10 ಜನರಿಗೆ ಅವನು ಸಪ್ಲೈ ಮಾಡ್ತಿದ್ದ. ಅದು ಅವನಿಗೆ ತುಂಬ ಒಂದು ಖುಷಿ ಇತ್ತು ಬಿಸ್ನೆಸ್ ಮೇಲೆ. ಲಾಸ್ಟಿಗೆ ಫೈನಲ್ ಇಯರಿಗೆ ಬರುವಾಗ ಅವನಿಗೊಂದು ಆಸೆ ಇತ್ತು, ನಾನು ಬಿಸ್ನೆಸ್ ಮಾಡಬೇಕು, ಹೋಮ್ ಸ್ಟೇ ಮಾಡಬೇಕು ಅಂತ ಒಂದು ಆಸೆ ಇತ್ತು. ನಮ್ಮ ತಂದೆ ಒಂದು ಚಿಕ್ಕ ಶಾಪ್ ಓಪನ್ ಮಾಡಿದ್ರು, ಒಂದು ರೂಮ್ ಕಿಟಕಿಯಲ್ಲಿ. ನಾವು ಸ್ವಲ್ಪ ಈ ಗ್ರೋಸರಿ ವಿಲೇಜಿಗೆ ಯಾರಾದ್ರೂ ಏನಾದ್ರು ಐಟಮ್ಸ್ ಬೇಕಂದ್ರೆ ಈ ಕಿಟಕಿಯಿಂದ ನಾವು ಕೊಡೋದು, ಆ ಥರ ಒಂದು ಬಿಸ್ನೆಸ್ ಮಾಡ್ತೀವಿ. ಇಟ್ ವಾಸ್ ಗುಡ್. ಲೈಕ್ ನನಗೆ ಏನೋ ಒಂಥರ ಇಂಟ್ರೆಸ್ಟಿಂಗ್ ಅನ್ಸ್ತಾ ನಮ್ದು ಒಂದು ಅಂಗಡಿ, ನಾವೀಗ ಅಂಗಡಿ ಓನರ್ ಅಂತ ಹೇಳಿದ್ರು. ಸೊ ಅಪ್ಪ ಏನೇನೋ ಮಾಡ್ತಾ ಇದ್ರು, ಒಬ್ಸರ್ವ್ ಮಾಡ್ತಾ ಇದೆ. ಮಧ್ಯದಲ್ಲಿ ಅದು ಈ ಕಡಲೆ ಮಿಠಾಯಿ ಅದು ಇದೆಲ್ಲ ಚಾಕ್ಲೇಟ್ಸ್ ಎಲ್ಲ ತಂದಿರ್ಬೇಕಾದ್ರೆ ಐ ವಾಸ್ ಲೈಕ್ ಫೀಲಿಂಗ್ ಓಕೆ ನಮ್ದು ಹೊಸ ಶಾಪ್ ಆಗಿತ್ತು. ಬಟ್ ಯಾವಾಗ ನನಗೆ ತುಂಬಾ ಸೀರಿಯಸ್ನೆಸ್ ಬಂದಿದೆ ಅಂತ ಹೇಳಿದ್ರೆ, ನಾನೊಂದು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಆ ಶಾಪ್ ಚಿಕ್ಕದ್ರಿಂದ ಒಂದು ಮೀಡಿಯಂ ಆಗಿ ಒಂದು ಸೆಕ್ಟರ್ಸ್ ಅಂದ್ರೆ ಈ ಕಬ್ಬಿಣದ ಅದೆಲ್ಲ ಮಾಡಿ ಒಂದು ಓಪನ್ ಮಾಡಿದ್ರು. ಐ ಫೆಲ್ಟ್ ಓಕೆ ಬಿಗರ್ ಶಾಪ್ ಅಂತ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರು ಲಿಸ್ಟ್ ಕೊಡ್ತಾ ಇದ್ರು ಏನೇನು ಐಟಮ್ ಬೇಕು ಅಂತ, ಬರ್ಬೇಕು ಬರ್ತಾ ಇದ್ರು. 8th ಸ್ಟ್ಯಾಂಡರ್ಡ್ ನಾನು ಬಿಡಂಗಲ್ಲ, ನಾನು ನಮ್ಮ ಮನೆಗೆ ಒಂದು 3 ಕಿಲೋಮೀಟರ್ ನಡ್ಕೊಂಡು ಬರಬೇಕು. ಎಲ್ಲ ಐಟಮ್ಸ್ ಎಲ್ಲ ತರೋದು ಇದೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನನಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರಲಿಲ್ಲ. ಅವಾಗ ನನಗೆ ಈ ಸಾಲ ತಿರ್ಬೇಕು, ಏನಾದ್ರೂ ಮಾಡಿ ದುಡ್ಡು ಮಾಡ್ಬೇಕು ಅಂತ ಡೆಸ್ಪರೇಷನ್ ಇರ್ತದೆ. ಮಾಡೋದಿರೋ ಬಿಸ್ನೆಸ್ ಇಲ್ಲ, ಹಾಲು ತರೋದು, ಅದು ಮಾಡೋದು, ಪೇಪರ್ ತರೋದು ಮಾಡೋದು, ವಿಲೇಜಿಗೆ ಏನೇನು ಬೇಕು ಎಲ್ಲ ಇದು ಮಾಡೋದು. ಆಮೇಲೆ ಯಾರೋ ಶುಂಠಿ ನೆಟ್ಟು ಬಿಟ್ಟು ಹೋಗಿರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬಿಟ್ಟು ಅವ್ರು ಕೊಡೋ ಒಂದು ಶುಂಠಿ ತಂದು ಅದ್ರಲ್ಲಿ ನಾನು ಏನಾದ್ರು ಮಾಡೋದು. ಸೊ ದೀಸ್ ಆರ್ ಆಲ್ ಮೈ ಬಿಸ್ನೆಸ್. ಆಮೇಲೆ ಸರಿ, ಈಗ ನಾನು ಅನ್ಕೊಂಡೆ ಏಕೆ ನನ್ನ ಒಂದು ಅಂಗಡಿಯಲ್ಲಿ ನನ್ನ ಅಂಗಡಿಗೆ ಕಸ್ಟಮರ್ಸ್ ಬಂದು ಟ್ರೈ ಬರುತ್ತೆ. ಸೊ ಈಗ ಊರವರು ಎಲ್ಲ ಬರ್ಬೇಕಾದ್ರೆ ಕ್ರಿಯೇಟಿವಿಟಿ, ಅಂಗಡಿಯಲ್ಲಿ ಇರೋಕ್ಕೆ ಜಾಗ ಇಲ್ಲ. ಅಂದ್ರೆ ಜಾಗ ತುಂಬಾ ಇದೆ, ಐಟಮ್ಸ್ ಇಲ್ಲ, ಕಡಿಮೆ ಐಟಮ್ಸ್. ಈ ನಿರ್ಮಾ ಸೋಪು, ವೀಲ್ ಸೋಪು, ಬೇರೆ ಬೇರೆ ಸ್ಯಾಚೆಟ್ಸ್ ಎಲ್ಲ ಇರ್ತಿತ್ತು. ಆವಾಗ ನಾನು ಏನ್ ಮಾಡಿದೆ, ಫಸ್ಟ್ ನನ್ನ ಶಾಪ್ ಒಂದು ಕ್ರಿಯೇಟಿವಿಟಿನ ಚೇಂಜ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಈಗ ಒಂದೇ ಸತಿ ಬಾಕ್ಸ್ ಅಲ್ಲಿ ಇಡೋದಕ್ಕಿಂತ ಕಂಪ್ಲೀಟ್ ಆಗಿ ಒಂದು ಈ ಸೋಪ್ ಬರುತ್ತೆ, ಸೋಪ್ ನ ಡಿಸೈನ್ ಈ ಕಡೆ ಒಂದು, ಇಲ್ಲೊಂದು, ಇದು ಮಧ್ಯದಲ್ಲಿ. ಸೊ ಮಧ್ಯದಲ್ಲಿ ಒಂದು ಡಿಸೈನ್ ಮಾಡ್ಬೇಕು. ಸೊ ಎಲ್ಲ ಕನ್ಸ್ಟ್ರಕ್ಷನ್ ತರ, ಮತ್ತೆ ಆ ಸ್ಯಾಚೆಟ್ಸ್ನೆಲ್ಲ ಒಂದು ಫುಲ್. ಸೊ ಈ ತರ ಮಾಡಿ 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 ಏನ್ ಮಾಡಿದೆ, ಫುಲ್ ಕ್ರಿಯೇಟಿವ್ ಮಾಡ್ಬಿಟ್ಟೆ. ನನಗೆ ಬಿಸ್ನೆಸ್ ಅಲ್ಲಿ ಚಾಲೆಂಜ್ ಯಾಕೆ ಅನ್ಸ್ತು ಅಂತ ಹೇಳಿದ್ರೆ, ಒಂದು ರೆಗ್ಯುಲರ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರ್ತೀವಿ. ಒಂದು ಕಾರ್ಪೊರೇಟ್ ಜಾಬ್, ಆರಾಮ್ ಲೈಫ್, ಏನೋ ಒಂದು ಸ್ಯಾಲರಿ ಬರುತ್ತೆ, ಹೋಗುತ್ತೆ, ಲೈಫ್ ನಡೀತಾ ಇದೆ. ಸಡನ್ ಆಗಿ ಒಂದು ಬಿಸ್ನೆಸ್ ಮ್ಯಾನ್ ಹೊರಟಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ನನ್ನ ರಿಲೇಟಿವ್ಸ್ ಎಲ್ಲ ಕಾಲ್ ಮಾಡಿದ್ದಾರೆ, ನಿನಗೆ ತಲೆಗೆ ಹೋಗಿದ್ಯಾ, ನಿನಗೆ ಇಷ್ಟೆಲ್ಲ ಇರುವಾಗ್ಲೂ ನಿನಗೆ ಯಾಕೆ ಇದೆಲ್ಲ ಬೇಕು ಅಂತ. ಇಟ್ ವಾಸ್ ಔಟ್ ಆಫ್ ಕನ್ಸರ್ನ್, ಒಂದು ಕೇರ್. ಅದು ಸಾಧಾರಣ ಇರುತ್ತೆ ಎಲ್ಲ ಬಿಸ್ನೆಸ್ ಓನರ್ಸ್ ಆಗಿರ್ಬೋದು, ಇಲ್ಲ ಯಾರು ಬಿಸ್ನೆಸ್ ಮಾಡಕ್ ಬರ್ಬೋದು, ಈ ತರ ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದೇ ಬರುತ್ತೆ ಕಾಲ್ಸ್. ನನಗೆ ಈಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ವಿತ್ ಬಾರೋಡ್ ಮನಿ 50,000 rupees ನೆಗೆಟಿವ್ ಬ್ಯಾಲೆನ್ಸ್ ಅಲ್ಲಿ ಇತ್ತು. ಆಂಟಿ ಕೈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಇನ್ನೊಂದ್ ಕಡೆ ಇವರಿಗೆಲ್ಲ ನಾನು ಪ್ರೂವ್ ಮಾಡ್ಬೇಕು ಅಂತ ಅನ್ಸ್ಬಿಟ್ಟು, ಅಯ್ಯೋ ನಾನು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತಿಲ್ಲ. ಸೊ ಐ ಸ್ಟಾರ್ಟೆಡ್ ಡೂಯಿಂಗ್ ಬಿಸ್ನೆಸ್. ಆಮೇಲೆ ಸ್ವಲ್ಪ ತುಂಬಾ ಇತ್ತು. ನಾನು ಲೋಗೋ ಡಿಸೈನ್ ಮಾಡ್ಬೇಕಾದ್ರೆ ನನ್ನ ಆಫೀಸಲ್ಲಿ ಕುಂತಿದ್ದೆ, ಏನಿದು ಲೋಗೋ ಅಂತ. ಅಂದ್ರೆ ನಾನು ಏನೋ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಯಾರು ಪ್ರಪಂಚದಲ್ಲಿ ಯಾರೇ ಇರುತ್ತೆ ಅವರೆಲ್ಲ ಬರಬೇಕು ನಮಗೆ. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಯಾರೇ ಇರಲಿ, ಬಡವರು ದೊಡ್ಡ ಮನುಷ್ಯರು ಯಾರು ಅಂತ, ಎವ್ರಿಬಡಿ ಶುಡ್ ಕಮ್. ಆದ್ರೂ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತ. ಸೊ ಮೈ ಫ್ರೆಂಡ್ ಏನೊಂದು ಪಬ್ಲಿಕ್ ಟಾಯ್ಲೆಟ್ ಓಪನ್ ಮಾಡೋ ಬೆಟರ್ ಅಂತ. ಸೊ ದಟ್ ಈಸ್ ದ ಕೈಂಡ್ ಆಫ್ ಮೋಟಿವೇಶನ್ ನಮಗೆ ಕೆಲವು ಕಡೆ ಸಿಗುತ್ತೆ. ಇಟ್ ವಾಸ್ ಫನ್. ಬಟ್ ಲೋಗೋ ಡಿಸೈನ್ ಮಾಡ್ಬಿಟ್ಟೆ, ಬಿಸ್ನೆಸ್ ಡಿಸೈನ್ ಮಾಡ್ಬಿಟ್ಟೆ, ಸ್ಟಾರ್ಟ್ ಮಾಡ್ಬಿಟ್ಟೆ. ಬಟ್ ನಾನು ಬೆಳೆದಿದ್ದು ನಿಜವಾಗ್ಲೂ ಹೇಳ್ಬೇಕಂದ್ರೆ, ನಮ್ಮ ರಿಲೇಟಿವ್ಸ್ ಯಾರ್ಯಾರು ಫೋನ್ ಮಾಡ್ಬಿಟ್ಟು ಬೈದ್ರು, ಅವರು ಬೈಯಕ್ಕಾಗ್ತಾರೆ. ಯಾಕಂದ್ರೆ ಮುಂದೆ ಒಂದು ವಿಡಿನ್ ರಿಟರ್ನ್ ಇತ್ತು. ನಾನು ಫೇಲ್ ಆಗ್ಬಿಟ್ರೆ ಅಯ್ಯೋ ನಾನು ಏನಾಗ್ಬಿಟ್ಟು, ಫೇಲ್ ಆಗ್ಬಿಟ್ರೆ ಏನಾಗ್ತದೆ, ಬೈತದೆ ಬಿಸ್ನೆಸ್ ಮಾಡಿ ಸ್ಟಾರ್ಟ್ ಇಲ್ಲ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಇಟ್ ವಾಸ್ ಲೈಕ್ ಜರ್ನಿ, ಸಖತ್ತಾಗಿ ಜರ್ನಿ ನಡೆಯಿತು.
business wise I enjoyed the entire thing. And ಏನ್ ಕಲ್ತೆ ಅಂತ ಹೇಳಿದ್ರೆ ಲಾಟ್ ಕ್ರಿಟಿಂಗ್. ಇಟ್ ವಾಸ್ ಲೈಕ್ ನಥಿಂಗ್ ಕಲ್ತಿಲ್ಲ ಅಂತ ಹೇಳೋದು ಏನಿಲ್ಲ. ಬಿಸ್ನೆಸ್ ಅದು ಸ್ಕ್ರಾಚ್ ಇಂದ ಮಾಡಿರೋದ್ರಿಂದ ಇಟ್ ವಾಸ್ ಲೈಕ್ ರಾ ಎಕ್ಸ್ಪೀರಿಯನ್ಸ್, ಬೇಸಿಕ್ ಹೌದು ಈಗ ಗೊತ್ತಾಗುತ್ತೆ ಆಗುತ್ತೆ. ಸೊ ಐ ರಿಯಲಿ ಎಂಜಾಯ್ಡ್ ಡೂಯಿಂಗ್ ಬಿಸ್ನೆಸ್. ಎವರ್ಗ್ರೀನ್ ಕೌಂಟಿದು ಮುಂಚೆ ಮೈಸೂರಲ್ಲಿ ಆಫೀಸ್ ಇತ್ತು. ಆವಾಗ ಐ ಜಾಯಿನ್ಡ್ ಆ್ಯಸ್ ಅ ಬ್ರ್ಯಾಂಡ್ ಅನಾಲಿಸ್ಟ್. ಆವಾಗ ಇನಿಷಿಯಲ್ ಸ್ಟೇಜು ಇಟ್ ವಾಸ್ ಟೋಟಲಿ 11 years ಆಫ್ ಜರ್ನಿ ಟುಗೆದರ್. 5 yearsವರೆಗೂ ವಿ ವರ್ಕ್ಡ್ ಲೈಕ್ ನಾನು ಸ್ಟಾರ್ಟಿಂಗ್ ಆದಾಗ ಅನಾಲಿಸ್ಟ್ ಆಗಿದ್ದೆ, ದೆನ್ ಪ್ರಮೋಟ್ ಆಯಿತು, ಮ್ಯಾನೇಜರ್ ಆದೆ ಆ್ಯಂಡ್ ಇಟ್ ವಾಸ್ ಗೋಯಿಂಗ್ ಆನ್. ಆಮೇಲೆ 5 years ಆದಮೇಲೆ ವಿ ಡಿಸೈಡೆಡ್ ಮದುವೆ ಆಗುವ ಅಂತೆಲ್ಲ ಇದು ಮಾಡಿಬಿಟ್ಟು ಹಿ ಕೇಮ್ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಹಿ ಜಸ್ಟ್ ಟೋಲ್ಡ್ ಮದುವೆ ಆದರೆ ನಿನ್ನೆ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ಸ್ವಲ್ಪ ಟೈಮ್ ತೊಗೊಳ್ತು ನಮಗೆ ಮನೆಯವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಪಿಸಿ ಇದೆಲ್ಲ ಮಾಡಲಿಕ್ಕೆ. ಟುಗೆದರ್ ಒಪ್ಕೊಂಡ್ರು ಆಲ್ರೆಡಿ. ದೆನ್ ಇಟ್ ಕಂಟಿನ್ಯೂಸ್ ಆಲ್ರೆಡಿ 6 years ಆಯಿತು ಮದುವೆ ಆಗಿ. 4.5 ವರ್ಷದ ಮಗ ಇದ್ದಾನೆ ಬಿಯಾನ. ಸೊ ಇಟ್ಸ್ ಗುಡ್. ಆ ಜರ್ನಿ ಆ ಫೇಸಿಂದನೂ ನೋಡಿಕೊಂಡು ನಾವು ದಿಸ್ ಸ್ಟೇಜ್ ಈಗ ಈ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿ ಜರ್ನಿ. ಎವರ್ಗ್ರೀನ್ ಕೌಂಟಿಗೆ ಜಾಯ್ನ್ ಆಗಿ 2 years ಬೇಕಾಗಿದೆ. ಭಜನ್ ಸರ್ನ ನಾನು 2 yearsಯಿಂದ ನೋಡ್ತಾ ಇದ್ದೀನಿ. ನನಗೆ ಹೆಂಗೆ ಅಂದರೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ನನ್ನ ಸಪೋರ್ಟ್ ಮಾಡ್ತಾರೆ. ಯಾವ ಸ್ಟೆಪ್ಪಲ್ಲಿ ಹೋಗಬೇಕು, ಯಾವ ದಾರಿಯಲ್ಲಿ ಹೋಗಬೇಡ. ಮತ್ತು ಅವ್ರು ನನಗೆ ತುಂಬ ಇವಾಗ ನಾವಿಲ್ಲಿ ಜಾಯ್ನ್ ಆದಮೇಲೆ ತುಂಬ ಸೆಷನ್ಸಲ್ಲಿ ತೊಗೊಂಡಿದ್ದಾರೆ. ಆ ಸೆಷನ್ಸಲ್ಲಿ ತುಂಬ ನಮ್ಮನ್ನ ಇಂಪ್ರೂವ್ ಆಗಿದೆ ಜಾಸ್ತಿ. ನಮ್ಮನ್ನೆಲ್ಲೂ ಹಾಲ್ ದಾರಿಯ ಯಾವುದಕ್ಕೂ ಎಲ್ಲ ಒಳ್ಳೆ ಕೆಲಸನೇ ಹೇಳ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಭಜನ್ ಸರಲ್ಲಿ. ಸೊ ಎವರ್ಗ್ರೀನ್ ಕೌಂಟಿ, ಸೊ ನಾನು ಇಲ್ಲಿಗೆ ಬಂದು ಆಲ್ಮೋಸ್ಟು 1 year ಹತ್ತತ್ರ ಆಗಿದೆ. ಸೊ ಯಾಕಂದರೆ ನಾನು ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿ ಬಂದಿದೆ 2 months ಮೇಲೆ ಇರೋದು ಬೇಡ ಅಂತ. ನಾನು ಬಂದಿದ್ದು ಇಲ್ಲಿ ಸಮ್ಮರ್ ಸೀಸನಲ್ಲಿ. ನಾನು ಮೈಸೂರು, ಬೇಸಿಕಲಿ ಫ್ರಮ್ ಮೈಸೂರು. ಸೊ ಸಮ್ಮರ್ ಸೀಸನ್ ಮುಗಿಸ್ಕೊಂಡು ವಾಪಸ್ ಹೊಟ್ಟೋಣ ಅಂದ್ಕೊಂಡು ಬಂದಿದೆ ಮೈಂಡಲ್ಲಿ. ಬಿಕಾಸ್ ಅದೊಂದು ಥಾಟ್ ಇರುತ್ತೆ, ಹಾಸ್ಪಿಟಾಲಿಟಿ ಫೀಲ್ಡ್ ಅಂತ ಬಂದರೆ ತುಂಬ ರೂಲ್ಸು ಲೈಕ್ ತುಂಬ ಸ್ಟ್ರಿಕ್ಟ್ ಇರುತ್ತೆ ಅಂತ ಇತ್ತು ಮೈಂಡಲ್ಲಿ. ಒಂದು ಫಿಕ್ಸ್ ಆಗಿಬಿಟ್ಟಿತ್ತು. ನಾನು ಇಲ್ಲಿ ಬರಬೇಕಾದ್ರೂ ಕೂಡ ಫುಲ್ಲು ಕ್ಲೀನ್ ಶೇವ್ ಮಾಡಿಕೊಂಡು ಇನ್ಶರ್ಟ್ ಮಾಡ್ಕೊಂಡು ಬಂದಿದ್ದೆ. ಆಮೇಲೆ ಇಲ್ಲಿ ಬಂದು ಸ್ವಲ್ಪನೇ ಕೆಲಸ ಮಾಡಿ ಟೀಮ್ ಜೊತೆ ಇನ್ವಾಲ್ವ್ಮೆಂಟ್ ಆಗಿ ಟೀಮ್ದು ಎನ್ವಿರಾನ್ಮೆಂಟು ಥರ ಕಂಪ್ಲೀಟ್ಲಿ ಡಿಫ್ರೆಂಟು. ಆಲ್ಮೋಸ್ಟ್ 1 year ಆಗಕ್ಕೆ ಬಂತು, ವಾಪಸ್ ಹೋಗಕ್ಕೆ ಮನಸ್ಸೇ ಆಗಿಲ್ಲ. ಲೈಕ್ ನಮ್ಮ ಕಂಫರ್ಟೇಬಲ್ ಏನಿದೆ ಅದ್ರಲ್ಲಿ ಇರ್ಬೋದು ನಾವು. ಲೈಕ್ ಬಿಯರ್ಡ್ ತೆಗಿಲೇಬೇಕು ಅಂತ ರೂಲ್ಸ್ ಇಲ್ಲ, ಡ್ರೆಸ್ ಕೋಡು ನೀವು ಇದನ್ನೇ ಹಾಕಿ ಅಂತ ರೂಲ್ಸ್ ಇಲ್ಲ. ಅಂದರೆ ಒಂದು ಕಂಫರ್ಟೇಬಲ್ ಆಗಿರ್ಬೋದು ನಾವು, ಯಾರ ಅಂಡರಲ್ಲೂ ತುಂಬ ಸ್ಟ್ರಿಕ್ಟ್ ಅಂತ ಇರಲ್ಲ. ಸೊ ಅದು ಬಿಟ್ಟರೆ ಇನ್ನೊಂದು ಮೈಂಡ್ ಸೆಟ್ ಅಂತ ಬಂದರೆ ತುಂಬ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಅಂದ್ಕೊಂಡಿದ್ದೆ ಬರಬೇಕಾದ್ರೆ. ಬಟ್ ಇಲ್ಲಿ ಬಂದಾಗ ಗೊತ್ತಾಯಿತು ಎಲ್ಲರೂ ಯಂಗ್ಸ್ಟರ್ಸ್, ಇನ್ಕ್ಲೂಡಿಂಗ್ ಅವ್ರ MD. ಭಜನ್ ಸರ್ ಇವಾಗ ಜಸ್ಟ್ 40, ಬಟ್ ಅವ್ರು ನಮ್ಗಿಂತ ಚಿಕ್ಕವ್ರ ಥರ ಕಾಣಿಸ್ತಾ ಇರ್ತಾರೆ ಸಮ್ಟೈಮ್ಸ್. ಮತ್ತು ಅವ್ರದ್ದು ಕ್ರಿಯೇಟಿವಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ಲೈಕ್ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನಿದೆ ಇನ್ಫೋಸಿಸ್ಸು ANZ ಅದನ್ನೆಲ್ಲ ತಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ನಮಗೂ ಇಲ್ಲಿ ಅರ್ನಿಂಗ್ಸ್ಗಿಂತ ಜಾಸ್ತಿ ಲರ್ನಿಂಗ್ಸ್ ಅನ್ನೋದು ಸಿಗ್ತಾಯಿದೆ. ಲೈಕ್ ನಂದು ಇವಾಗ ಏಜ್ ಜಸ್ಟ್ 22, ಬಟ್ ನನಗಿವಾಗ ಅರ್ನಿಂಗ್ಸ್ ಅನ್ನೋದು ಬಿಟ್ಬಿಟ್ಟಿದ್ದೀನಿ. ಆದಷ್ಟು ಕಲಿತಾ ಇದ್ದೀನಿ. ಲೈಕ್ ಇನ್ನೊಂದು 3-4 years ಆದಮೇಲೆ ನನ್ನದೇ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ಭಜನ್ ಸರ್ಗಿಂತ ನಾನು ಏಜಲ್ಲಿ ತುಂಬ ಚಿಕ್ಕವಳು, ಆದರೂ ನನ್ನ ಭಜನ್ ಸರ್ ದಿವ್ಯಾಕ ಅಂತ ಕರೀತಾರೆ. ಮತ್ತು ಅದರಲ್ಲೇ ಗೊತ್ತಾಗುತ್ತೆ ಭಜನ್ ಸರ್ ಎಷ್ಟು ಡೌನ್ ಟು ಅರ್ತ್ ಪರ್ಸನ್ ಅಂತ. ಆ್ಯಂಡ್ ಇಲ್ಲಿ ನಾವು ಜಾಬ್ ಮಾಡ್ತಿರೋದು ಯಾವತ್ತೂ ಜಾಬ್ ಅಂತಲೇ ಅನಿಸಲಿಲ್ಲ, ಒಂದು ಫ್ಯಾಮಿಲಿ ಥರ. ಭಜನ್ ಸರ್ ನಮಗೆ MD ಆಗಿರ್ಬೋದು, ಬಟ್ ಯಾವತ್ತೂ ಫ್ರೆಂಡ್ ಥರ ಇರ್ತಾರೆ. ಅದರಲ್ಲೇ ತಿಳ್ಕೊಬೋದು ನಾವು ಎಷ್ಟು ಕಂಫರ್ಟ್ ಆಗಿದ್ದೀವಿ ಅಂತೆಲ್ಲ. ಭಜನ್ ಸರ್ ಆ್ಯಕ್ಚುಲಿ ಅವ್ರ ವಿಷನರಿ ಮ್ಯಾನ್ನ, ತುಂಬ ಡೆಡಿಕೇಟೆಡ್. ಅವ್ರದ್ದು ಮೈಂಡ್ಸೆಟ್ ಹೇಗಿದೆ ಅಂದರೆ ಒಂದು ವಿಷನ್, ಅವರಿಗೆ ಅಂತ ಒಂದು ವಿಷನ್ ಕ್ರಿಯೇಟ್ ಮಾಡಿಕೊಂಡ್ರೆ ಹಿ ಮೇಕ್ ಶ್ಯೂರ್ ದಟ್ ಹಿ ವಿಲ್ ಸಕ್ಸೀಡ್ ಇನ್ ದ್ಯಾಟ್ ಅಂತ. ಅದು ಟೀಮ್ಗೂ ಮಾಡ್ತಾ ಇದ್ದಾರೆ. ಬಿಕಾಸ್ ಎವ್ರಿ ಒನ್ ಇನ್ ದ ಟೀಮ್ ಹ್ಯಾಸ್ ಒನ್ ವಿಷನ್ ಬೋರ್ಡ್. ಪರ್ಸ್ನಲ್ ಆಗಿ ಆ್ಯಸ್ ಅ ಟೀಮ್ ವಿ ಹ್ಯಾವ್ ವಿಷನ್ ಬೋರ್ಡ್. ಸೊ ಯಾವ ವಿಷನ್ನ ಕೂಡ ವೆನ್ ವಿ ಪುಟ್ ಇಟ್ ಇನ್ ಪೇಪರ್ ಅಲ್ಲ, ಆನ್ ಪೇಪರ್ ಎವ್ರಿಥಿಂಗ್ ವಿಲ್ ಸಕ್ಸೀಡ್ ಅನ್ನೋದಕ್ಕೆ ಅವರೇ ನಮಗೆ ಇನ್ಸ್ಪಿರೇಷನ್. ಅವರಿಂದ ನಾವು ಕಲಿಯೋದು ತುಂಬ ಇದೆ. ಭಜನ್ ಸರ್ ಎಷ್ಟು ಕ್ಲಿಯರಾಗಿ ಹೇಳ್ಕೊಡ್ತಾರೆ ಅಂದರೆ ಸಕ್ಸಸ್ ಎಲ್ಲರೂ ನೋಡ್ತಾರೆ, ಇಲ್ಲ ಕೆಲವರು ಫೇಲಿಯರ್ ನೋಡಿದಾಗ ಹೇಗೆ ಓವರ್ಕಮ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿರಲ್ಲ. ಬಟ್ ಭಜನ್ ಸರ್ ಹತ್ರ ಬಂದರೆ ದೇರ್ ಇಸ್ ಸೊಲ್ಯೂಷನ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್. ಸೊ ಹಿಸ್ ಇನ್ಪುಟ್ ಮ್ಯಾಟರ್ಸ್ ಅ ಲಾಟ್. ನನಗೆ ಒಂದು ಪರ್ಸ್ನಲ್ ಗುರು ಥರ ಅವರು. ಐ ಹ್ಯಾವ್ ಟೇಕನ್ ಹಿಮ್ ಆಸ್ ಮೈ ರೋಲ್ ಮಾಡೆಲ್. There should be some balance is what I want to tell my guests. Ugly people in the Bangalore area, that is the real life. Spoke and appreciated me and the dance performance, the talent. People irtare, bartare, hogtare. But I would say
ಗುಡ್ ಪೀಪಲ್ ನಾವೇನು ಮಾಡೋದಕ್ಕೂ ಸಪೋರ್ಟ್ ಮಾಡ್ತಾರೆ.